ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಒಂದು ದಿನದ ಕಾರ್ಯಾಗಾರ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನಡೆಸಿಕೊಟ್ಟರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಮಾತನಾಡಿದ ಕಾರ್ಮಿಕ ಇಲಾಖೆ ಆಯುಕ್ತರು, ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕ ಆಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ ಕಾರ್ಮಿಕ ಇಲಾಖೆಯಿಂದ ಜಾರಿಗೆ ತರಲಾಗಿದ್ದು, ಯೋಜನೆ ಉದ್ದೇಶ ಅಸಂಘಟಿತ ವಲಯ ವ್ಯಾಪ್ತಿಯಲ್ಲಿ ಬರುವ ದಿನಪತ್ರಿಕೆ ವಿತರಿಸುವ ವೃತ್ತಿ ನಿರ್ವಹಿಸುತ್ತಿದ್ದು, ಪ್ರತಿನಿತ್ಯ ಸಾರ್ವಜನಿಕರ ಮನೆ ಬಾಗಿಲುಗಳಿಗೆ ಪತ್ರಿಕೆಗಳನ್ನು ವಿತರಿಸುತ್ತಾರೆ. ಬಹುತೇಕರು ದಿನಪತ್ರಿಕೆ ವಿತರಿಸಲು ದ್ವಿಚಕ್ರ ವಾಹನವನ್ನು ಬಳಸುತ್ತಿದ್ದು, ಅಪಘಾತಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದರಿಂದ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ವಿತರಿಸುವ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವುದು ಯೋಜನೆಯ ಉದ್ದೇಶವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಆಶಾದೀಪ ಸ್ಕೀಮ್ ಅಂತಂದಿದ್ದಾರೆ. ಅವರಿಗೆ ಕಟ್ಟುವಂತ ತಾವೇನು ಮಾಲೀಕರು ESIPF ಒಂದಿಗೆಯನ್ನು ಕಟ್ತೀರಿ, ಅದನ್ನು ಸರ್ಕಾರದಿಂದ ಅವರಿಗೆ ಮರುಪಾವತಿಯನ್ನು ಮಾಡ್ತೀವಿ. ಅಂತ ಸಂದರ್ಭಗಳಲ್ಲಿ ನಾವು ಬೀದರ್ನಲ್ಲಿ 55 ಕಾರ್ಮಿಕರಿಗೆ 14 ಲಕ್ಷ ರೂಪಾಯಿಯಷ್ಟು ಸಹಿತ ಅವರಿಗೆ ಆಶಾದೀಪ ಯೋಜನೆ ಮಾಲೀಕರಿಗೆ ಕೊಟ್ಟಿರುವಂತದ್ದಿದೆ. ಅದೇ ರೀತಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತದಲ್ಲಿ ಸುಮಾರು 4396 ಜನ ಕಾರ್ಮಿಕರು ಆಗಿದ್ದಾರೆ. ತಮ್ಗೆ ಈಗಾಗಲೇ ಹೇಳಿದ್ರೆ ನಾನು ಕಿಟ್ ಕಾರ್ಮಿಕರಿಗೆ 166 ಜನ, ಪೇಪರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 54 ಜನ ಕಾರ್ಮಿಕರು ನೋಂದಣಿಯನ್ನಾಗಿದ್ದಾರೆ. ಅದಷ್ಟೇ ಅಲ್ಲದೆ ನಾವೇನು ಗ್ರಾಚ್ಯುಟಿ ಆಕ್ಟ್ ಗಳ ಅಡಿಯಲ್ಲೂ ಸಹಿತ ನಮ್ಮ ಕಾರ್ಮಿಕ ಅಧಿಕಾರಿಗಳು ನಿಯಂತ್ರಣಕಾರಿಗಳಾಗಿದ್ದಾರೆ. ಅವರು 101 ಪ್ರಕರಣಗಳಲ್ಲಿ 50.48 ಲಕ್ಷದಷ್ಟು ಒಂದು ವರ್ಷದಲ್ಲಿ ಆದೇಶವನ್ನು ಮಾಡಿರುವಂತದ್ದು. ಇನ್ನು ಕನಿಷ್ಠ ವೇತನ ಸಾಹೇಬರು ಹೇಳಿದ್ರು, ಸರ್ಕಾರ ನಿಗದಿ ಮಾಡಿರುವಂತಹ ಕನಿಷ್ಠ ವೇತನದಷ್ಟಾದರೂ ವೇತನವನ್ನು ಪಾವತಿಸಲೇಬೇಕನ್ನುವಂಥದ್ದಿರ್ತದೆ. ಎಲ್ಲಿ ಕನಿಷ್ಠ ವೇತನವನ್ನು ಕೊಡೋದಿಲ್ವೋ ಅಂತ ಸುಮಾರು 39 ಪ್ರಕರಣಗಳಲ್ಲಿ ಕಳೆದ ವರ್ಷದಲ್ಲಿ 73 ಲಕ್ಷಗಳನ್ನು ನಮ್ಮ ಕಚೇರಿಯಿಂದ ಮಾಡಿದ್ವಿ. ಅದೇ ರೀತಿ ಪೇಮೆಂಟ್ ಆಫ್ ವೇಜಸ್ ಸುಮಾರು 692 ಕಾರ್ಮಿಕರಿಗೆ 33 ಕೋಟಿ ರೂಪಾಯಿಯಷ್ಟು ಆರ್ಡರ್ ಅನ್ನು ಸಹಿತ ನಮ್ಮ ಕಲಬುರಗಿ ಇಲಾಖೆಯಿಂದ ಮಾಡಿರುವಂತದ್ದು. ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡಬೇಕು. ಆ ಕಾಯ್ದೆಗಳಲ್ಲಿ ಅನುಷ್ಠಾನಗಳಲ್ಲಿ ತಮ್ಗೆ ಏನಾದರೂ ತೊಂದರೆ ಇದ್ರೆ ಯಾವ ರೀತಿ ಅರ್ಜಿ ಹಾಕಬೇಕು, ಏನ್ ದಾಖಲೆಗಳನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ತಮಗೆ ದೂರುಗಳಿದ್ರೆ ತಾವು ದಯವಿಟ್ಟು ಸಂಶಯಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಫ್ಯಾಕ್ಟರಿಯವರು ESIPF ಬರಬೇಕಾಗಿತ್ತು, ಬರಬಹುದು. ಇವರೆಲ್ಲರೂ ಸೇರಿಬಿಟ್ಟು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವಂತದ್ದಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಕಾರ್ಮಿಕ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.